ಕೇಂದ್ರ ಸರ್ಕಾರದ ಯುಪಿಎಸ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ಐಎಎಸ್, ಐಪಿಎಸ್ ಹುದ್ದೆ ಪರೀಕ್ಷೆಯಲ್ಲಿ ಕಮಾಲ್ ಮಾಡಿದ್ದಾರೆ ಕನ್ನಡಿಗರು. ಹುಬ್ಬಳ್ಳಿ ಮೂಲದ ಕಂಡಕ್ಟರ್ ಮಗ ಸಿದ್ದಲಿಂಗಪ್ಪ ಸಾಧನೆ ಮೆರೆದಿದ್ದಾರೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದು ಅಲ್ಲದೆ ಸಾಧನೆಯನ್ನ ಮಾಡಿರುವ ಕನ್ನಡಿಗ ಅಭ್ಯರ್ಥಿ ಮಾತನಾಡಿದ್ದಾರೆ. ನ್ಯೂಸ್ 18 ಜೊತೆಯಲ್ಲಿ ಯಾವ ರೀತಿ ಸಂತಸ ಹಂಚಿಕೊಂಡಿದ್ದಾರೆ ಸಿದ್ದಲಿಂಗಪ್ಪ ಗಮನಿಸೋಣ. ಬೇಗ ಎದ್ದು ಈವ್ನಿಂಗ್ ವರೆಗೆ ವರ್ಕ್ ಮಾಡ್ಬೇಕಂತ ಹೇಳ್ತಾರೆ. ನಂದು ಮೆಂಟಾಲಿಟಿ ಇಸ್ ಡಿಫ್ರೆಂಟ್. ಸೊ ನನ್ಗೆ ಯಾವಾಗ ಮನಸ್ಸು ಬರುತ್ತೋ ಅವಾಗ ಎದ್ದು ಓದೋದು. ಸೊ ಅವಾಗ ನನ್ನ ಮೈಂಡ್ ರಿಲ್ಯಾಕ್ಸ್ ಆಗಿದ್ರೆ ತಾನೇ ನಾವು ಚೆನ್ನಾಗಿ ಓದ್ಕೊಳ್ಳೋದು. ಸೊ ಅದ್ರ ತಕ್ಕಂಗೆ ನನ್ನ ಮೈಂಡ್ ಯಾವಾಗ ಕಾಮಾಗಿರುತ್ತೋ ನಾನು ಆದಷ್ಟು ನನ್ನ ಮೆಂಟಲ್ ಸ್ಟೇಟ್ನ ಕ್ಲೀನಾಗಿ ಇಟ್ಕೊಳ್ಳೋದಕ್ಕೆ, ಫೋಕಸ್ ಆಗಿರೋದಕ್ಕೆ ಎಫರ್ಟ್ ಆಗ್ತಾ ಇದ್ದೆ. ಸೊ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಹೇಳ್ತಾರಲ್ಲ, ಸೊ ಆ ಥರ ನಾನು ಎಫರ್ಟ್ ಹಾಕಿದ್ದು. ನಮ್ಮ ತಂದೆ ಬಸ್ ಕಂಡಕ್ಟರ್ ಇದ್ದಾರೆ, ಹುಬ್ಳಿಯಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ NWKRTCಯಲ್ಲಿ. ನಮ್ಮ ತಾಯಿ ಹೌಸ್ ವೈಫ್ ಅಗ್ರಿಕಲ್ಚರಿಸ್ಟ್ ವರ್ಕ್ ಮಾಡ್ತಾರೆ. ನನಗಿಬ್ಬರು ತಮ್ಮಂದಿರಿದ್ದಾರೆ. ಸೊ ಒಬ್ಬ ಹೊಲದಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ ವೆಹಿಕಲ್ ಓಡಿಸ್ತಾನೆ, ಈಸ್ ಎ ಡ್ರೈವರ್. ಎಷ್ಟು ಗಂಟೆಗಳ ಕಾಲ ಓದ್ತೀವಿ ಸರ್ ಡೈಲಿ? ಸೊ ನಾನು ಡೈಲಿ ಒಂದು 6 to 8 hours ಓದ್ತಾ ಇದ್ದೆ. ಎಷ್ಟು ವರ್ಷ ಎಫರ್ಟ್ ಜೊತೆಗೆ ಎಷ್ಟು ಅಟೆಂಪ್ಟ್? ನಾನು ಆ್ಯಕ್ಚುಲಿ ನಾನು ಕಂಪ್ನಿ ಬಿಟ್ಟಿದ್ದು 2018ರಲ್ಲಿ. ನಾನು ಮುಂಚೆ ಐ ಟಿ ಕಂಪ್ನಿ ಕೆಲಸ ಮಾಡ್ತಾ ಇದ್ದೆ. ಕೆಲಸ ಬಿಟ್ಟ ಮೇಲೆ ನಾನು UPSC ಮಾಡಬೇಕಂತ ಬಂದು ಎಫರ್ಟ್ ಆಗ್ತಾ ಹೋದೆ. ಆವಾಗ ನಂದು ಇನಿಷಿಯಲ್ ಸ್ಟೇಜಲ್ಲಿ ಐ ವಾಸ್ ಪುಟಿಂಗ್ ಲಾಟ್ ಆಫ್ ಎಫರ್ಟ್ಸ್. ಐ ವಾಸ್ ಪುಟಿಂಗ್ ಮೋರ್ ದೆನ್ 10 hours ಪರ್ ಡೇ. ಸೊ ಡೈಲಿ 10 ಗಂಟೆ ವರ್ಕ್ ಎಫರ್ಟ್ ಆಗ್ತಾ ಇದ್ದೆ. ಸೊ ಯಾಕಂದರೆ ನಾನು ತುಂಬ ಸಿಲೆಬಸ್ನ ಕವರ್ ಮಾಡ್ಕೋಬೇಕಾಗಿತ್ತು, ತುಂಬ ಪಿಕಪ್ ಮಾಡಬೇಕಿತ್ತು. ಅದೇ ರೀತಿ ನನಗೆ ಸಕ್ಸಸ್ ಸಿಗ್ತಾ ಅವಾಗ. ಬಟ್ ಐ ವಾಸ್ ನಾಟ್ ಏಬಲ್ ಟು ಕ್ಲಿಯರ್ ಇಂಟರ್ವ್ಯೂ 2019ರಲ್ಲಿ. ಆಮೇಲೆ ನನಗೆ ದುರದೃಷ್ಟನೋ ಫಿಲಿಮ್ಸ್ ಆಗ್ತಿರಲಿಲ್ಲ. ನನಗೆ ಅವಾಗ CAPFಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿ ಕೆಲಸನೂ ಸಿಕ್ಕಿತ್ತು. ಸೊ ನಾನು ಲಾಸ್ಟ್ ಇಯರ್ ಟ್ರೈನಿಂಗಲ್ಲಿದ್ದೆ. ಅವಾಗ ಅದಾದ್ಮೇಲೆ ನಾನು ಅಟೆಂಪ್ಟ್ ಕೊಟ್ಟೆ. ಸೊ ತುಂಬ ಕಡಿಮೆ ಟೈಮ್ ಇತ್ತು, ಆದರೂ ನನ್ನ ಫೋಕಸ್ಡ್ ಆಗಿರೋದ್ರಿಂದ ಮುಂಚೆ